ದರ್ಶನಿಗೆ ಬೇಲ್ ಆಗಿದೆ ಅಲ್ವಾ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಬೇಲ್ ಆಗ್ಬೇಕಲ್ಲವಾ? ಈ ಸರ್ಕಾರ ಈ ಲಾಯರ್ಗಳು ಇರೋದೇತಕ್ಕೆ ಅವರೆಲ್ಲ ಬೇಲ್ ಮಾಡ್ಸಕ್ಕೆ. ಸವೇಶದಿಂದ ಸನ್ಯಾಸಿ ಕೆಟ್ಟ ಅಂತ. ದರ್ಶನ್ ಒಳ್ಳೆಯವ್ರೆ, ಅವ್ರ ಸುತ್ತಮುತ್ತ ಇರೋರನ್ನ ಸರಿಯಾಗಿ ಇಟ್ಕೊಂಡು ಸರಿಯಾಗಿ ಒಂದು ಗೌರವವಾಗಿ ಸುಮ್ನೆ ಹೋಗ್ಬೇಕಾಗಿತ್ತು. ಅವ್ರಿಗೆ ಸಡನ್ ಆಗಿ ಕೋಪ ಬರ್ತದೆ, ತಗ್ಗಿಸ್ಬೇಕು, ಕೋಪನ ಕಮ್ಮಿ ಮಾಡ್ಕೋಬೇಕು. ಕೋಪ ಬರಬಾರ್ದು. ಒಬ್ಬ ನಟನಿಗೆ ಜೆಎಸ್ಎಸ್ ಮೈಸೂರಲ್ಲಿ ಅವ್ರ ತಂದೆನ ಅಡ್ಮಿಟ್ ಮಾಡಿದ್ರು. ಆಗ ನಾನು ನನ್ನ ಬಾಮೈದ್ನ ಅಡ್ಮಿಟ್ ಮಾಡ್ಕೊಂಡಿದ್ದೆ. ಆ ಕಾಲದಿಂದ ನನಗೆ ಗೊತ್ತು. ಆಗ ಹುಡುಗ, ಅವರು ಚಿಕ್ಕ ಚಿಕ್ಕ ಹುಡುಗರು. ನನ್ ಗಂಡ್ರೆ ತುಂಬಾ ಇಷ್ಟ ಅವ್ರಿಗೆ, ದರ್ಶನ್ಗೆ. ದರ್ಶನಿಗೆ ಬೇಲ್ ಆಗಿದೆ ಅಲ್ವಾ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಬೇಲ್ ಆಗ್ಬೇಕಲ್ಲವಾ? ಈ ಸರ್ಕಾರ ಈ ಲಾಯರ್ಗಳು ಇರೋದೇತಕ್ಕೆ ಅವರೆಲ್ಲ ಬೇಲ್ ಮಾಡ್ಸಕ್ಕೆ. ಒಳ್ಳೇದಕ್ಕೆ ಕೆಟ್ಟದಕ್ಕೆ ಲಾಯರ್ಗಳು ಸುಳ್ಳು ಹೇಳ್ಬೇಕು, ನಿಜನೂ ಹೇಳ್ಬೇಕು. ಒಳ್ಳೇದ್ ಮಾಡಿದ್ರು. ದರ್ಶನ್ ಏನ್ ಕೆಟ್ಟವ್ರ? ಸವೇಶದಿಂದ ಸನ್ಯಾಸಿ ಕೆಟ್ಟ ಅಂತ ಒಂದು ಗಾದಿ ಇದೆ. ಸವೇಶದಿಂದ ಸನ್ಯಾಸಿ ಕೆಟ್ಟ ಅಂತ. ದರ್ಶನ್ ಒಳ್ಳೆಯವ್ರೆ, ಅವ್ರ ಸುತ್ತಮುತ್ತ ಇರೋರನ್ನ ಸರಿಯಾಗಿ ಇಟ್ಕೊಂಡು ಸರಿಯಾಗಿ ಒಂದು ಗೌರವವಾಗಿ ಸುಮ್ನೆ ಹೋಗ್ಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ಈಗ ಒಂದು ಕೊಲಗಾರ ಅಂತ ಒಂದು ಪಟ್ಟ ಬಂತಲ್ಲ, ಅವ್ರಿಗೆ ಅದ್ ಬೇಜಾರಲ್ವಾ? ಈಗ ಈ ಯಾರನ್ನಾರು ಒಬ್ಬರನ್ನ ಇವನಂತ ಜೈಲ್ಗೆ ಹೋಗಿದ್ದಾವಪ್ಪ, ಇವನು ಕೊಲೆ ಮಾಡಿದವಪ್ಪ ಅಂದ್ರೆ ಒಂಥರ ಕಪ್ ಚುಕ್ಕಿ ಇದ್ದಂಗ ಅವ್ರಿಗೆ. ಒಳ್ಳೆ ನಟನ್ಗೆ ಈಗ ಆಗ್ಬಾರ್ದು. ನಮ್ಮಲ್ಲಿ ಒಂದ್ ಗಾದೆ ಇದೆ, ಕಟ್ಕೊಂಡವಳು ಕೊನೆ ತನಕ, ಇಟ್ಕೊಂಡವಳು ಇರೋ ತನಕ ಅಂತ ಒಂದ್ ಗಾದೆ. ಇವ್ರು ಯಾವ್ದೋ ವಿಷಯಕ್ಕೂ ಏನೇನೋ ಮಾಡ್ಕೊಂಡು ಈ ತರ ಅನಾಹುತಗಳ ತನ್ಕೊಂಡ್ರು. ದರ್ಶನ್ ತುಂಬಾ ಒಳ್ಳೆಯವರು, ಆದ್ರೆ ಈ ತರ ಎಲ್ಲ ಮಾಡ್ಕೊಂಡು ಕಪ್ ಚುಕ್ಕಿ ತಕೊಂಡ್ಬಂದ್ಬಿಟ್ರು. ಅದೊಂದೇ ಬೇಜಾರು. ಏನಕ್ ಬೇಕೋ ತಾವಾಯ್ತು, ತಮ್ಮ ನಟನೆ ಆಯ್ತು. ಈಗ ಎಂತೆಂತ ಮಹಾನ್ ಭಾವರು ಒಳ್ಳೊಳ್ಳೆ ಹೆಸರು ಪಡ್ಕೊಂಡಿದ್ರು. ಡಾಕ್ಟರ್ ರಾಜ್ಕುಮಾರ್, ಪುನೀತ್ ಅವರು ಇವರು ದೊಡ್ಡ ಹೆಸರು ಪಡ್ಕೊಂಡಾರೆ. ಹಾಗೆ ಇವ್ರಿಗೂ ಒಂದು ಹೆಸರಿತ್ತು, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಒಬ್ರು ಬೆಟ್ಟೆ ತೋರಿಸಬಾರ್ದು. ಅವ್ರಿಗೆ ಸಡನ್ ಆಗಿ ಕೋಪ ಬರ್ತದೆ, ತಗ್ಗಿಸ್ಬೇಕು, ಕೋಪನ ಕಮ್ಮಿ ಮಾಡ್ಕೋಬೇಕು. ಕೋಪ ಬರಬಾರ್ದು. ಒಬ್ಬ ನಟನಿಗೆ ಅವರು ನಮ್ಗೆಲ್ಲ ಬೇಕಾದವರು ಕೂತಿರೋರು, ಸಿನಿಮಾ ನೋಡೋರು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನೋಡ್ತಾರೆ. ಅದರಿಂದ ಅವ್ರಿಗೆ ಕೋಪ ಬರಬಾರ್ದು, ಕೆಟ್ಟದ್ನ ಮಾಡಬಾರ್ದು. ಹೆಂಡತಿ ಮಕ್ಕಳ ಜೊತೆ ಆರಾಮ ಜಾಲಿಯಾಗಿರ್ಬೇಕು ಅವರು. ಅದೊಂದೇ ಮನುಷ್ಯನಿಗೆ ಬೇಕಾಗಿರೋದೇನು. ಅವ್ರ ಹೆಂಡತಿ ಈಗ ಅವ್ರ ಹೆಂಡತಿ ಎಷ್ಟು ಕಷ್ಟ ಬಿದ್ದು ಓಡಾಡಿದ್ರು ಅಮ್ಮ. ಆ ದೇವ್ರು, ಈ ದೇವ್ರು, ಚಾಮುಂಡೇಶ್ವರಿ. ಅವ್ರ ಕೋಪ ಬರ್ಬೋದಾಯ್ತಲ್ಲ, ಅವ್ರಿಗೆ ಹಿಂಸೆ ಕೊಟ್ಬಿಟ್ಟಿದ್ರಲ್ಲ ಇವರು. ಅವ್ರ ಮತ್ತೆ ಜಗಳ ಆಡಿ ಜೈಲ್ಗೆ ಹೋಗಿ ಬೇಕಾಯ್ತು. ಈಗ ನೋಡಿ, ಆ ತಾಯಿನ ಕೈ ಮುಗಿಬೇಕು. ಒಳ್ಳೇದ್ ಮಾಡಿದ್ರಲ್ಲ ಗಂಡನ್ಗೋಸ್ಕರ. ಅದಕ್ಕೆ ಹೇಳೋದ್ ಗಾದೆ, ಕಟ್ಕೊಂಡವಳು ಕಡೆ ತನಕ, ಇಟ್ಕೊಂಡವಳು ಇರೋ ತನಕ ಅಂದ್ರೆ ಇದೇ ಗಾದೆ. ಬೇಕಾಗಿಲ್ಲ ಇವೆಲ್ಲ, ಆರಾಮಾಗಿರ್ಬೋದು. ಹೆಣ್ಣು ಮೋಹಿನಿ ಇದ್ದಾಗ ಇವ್ರು ಹೆಂಗ್ ಬೇಕಂಗ ಆಡೋದಲ್ಲ. ಹೆಣ್ಣು ಮೋಹಿನಿ, ಅವ್ರಿಗೆ ಮಾರಿನೂ ಆಯ್ತಾಳೆ, ನಾರಿನೂ ಆಯ್ತಾಳೆ. ಎರಡು ದಿಕ್ಕು ಇರ್ತದೆ. ಹೆಣ್ಣು ಗೌರವವಾಗಿರೋದು ಕಲಿಬೇಕು. ಒಳ್ಳೆ ಇನ್ನೊಬ್ರು ನಮ್ಮನ್ನ ನೋಡಿ ಬೆಟ್ಟೆತ್ತಿ ಇವ್ನು ಸರಿ ಇಲ್ಲ, ಇವ್ನು ಜೈಲ್ಗೆ ಹೋಗಿದ್ದವ, ಇವ್ನು ಕೊಲೆ ಮಾಡಿದವ ಅಂತ ಅನ್ಬಾರ್ದು. ಮರ್ಸೋಯ್ತದೆ ಅಂತ ಅನ್ಬಿಟ್ಟು ಏನೇನೋ ಮಾಡ್ಕೊಂಡು ಹೋದ್ರೆ ನೋಡಿ, ಈಗ ಬೇಲ್ ಸಿಕ್ಕಿರೋದು ಎಲ್ರಿಗೂ ಸಂತೋಷ ಆಯ್ತದೆ. ಆ ಕೊಲೆ ಅನ್ನೋದು ಕಂಡಾಗ ಅವನು ಹಿಂಗಾಗ್ಬಿಡ್ತಲ್ಲ ಅಂತ ಕೆಲವರು ತೂಚಿಯನವರು ಇದ್ದಾರೆ. ಕೆಲವರು ಅಯ್ಯೋ ಪಾಪ, ಒಬ್ರು ಒಳ್ಳೇದು ಆಗ್ಲಿ ಅವ್ರಿಗೆ ಏನೋರು ಇದ್ದಾರೆ. ಕೊಲೆಗಾರ ಅಂದ್ರೆ ಇನ್ನೊಬ್ಬರನ್ನ ಹೊಡೆದ ಬೋದ ಅಂತಂತ ಜನ ಪಬ್ಲಿಸಿಟಿ ಮಾಡಿದಾಗ ಬೇಜಾರಾಗುತ್ತೆ. ಅವ್ರ ತಂದೆ ಕಾಲದಿಂದ ಗೊತ್ತು ನನಗೆ. ಜೆಎಸ್ಎಸ್ ಮೈಸೂರಲ್ಲಿ ಅವ್ರ ತಂದೆನ ಅಡ್ಮಿಟ್ ಮಾಡಿದ್ರು. ಆಗ ನಾನು ನನ್ನ ಬಾಮೈದ್ನ ಅಡ್ಮಿಟ್ ಮಾಡ್ಕೊಂಡಿದ್ದೆ. ಆ ಕಾಲದಿಂದ ನನಗೆ ಗೊತ್ತು. ಆಗ ಹುಡುಗ, ಅವರು ಚಿಕ್ಕ ಚಿಕ್ಕ ಹುಡುಗರು. ನನ್ ಗಂಡ್ರೆ ತುಂಬಾ ಇಷ್ಟ ಅವ್ರಿಗೆ, ದರ್ಶನ್ಗೆ. ಒಂದ್ಸರಿ ಜಗನೋ ಏನೋ ಅಂತ ಒಂದು ಫಿಲಿಮ್ ನಡೀತಾ ಇತ್ತು. ನನ್ ತಪ್ಕೊಂಡು ಒಂದ್ ಲುಂಗಿ ಹಾಕ ಕೂತಿದ್ದೆ. ತಪ್ಕೊಂಡು ಫೋಟೋ ಎಲ್ಲ ಅವರೇ ಓಡಿಸ್ಕೊಂಡು ಒಳ್ಳೆ ಇದಿತ್ತು ಅವ್ರತು. ಇದ್ದರಿದ್ರೆ ಈ ತರದೆಲ್ಲ ಕೆಟ್ಟ ಹೆಸರು ಬರಬಾರ್ದು, ಅದೇ ಬೇಜಾರು. ಅವ್ರ ಫೋಟೋ ಎಲ್ಲ ಹೊಡ್ಸ್ಕೊಂಡ್ರಂತ ಈಗ್ಲೂ ಅದ ಮನೇಲಿ. ಇವಾಗ ಮೆಡಿಕಲ್ ಬೇಲ್ ಮೇಲೆ ಈಚೆ ಬಂದಿದ್ರಲ್ವಾ ಅವರು. ಸೊ ಏನ್ ಹೇಳ್ತಿದ್ದಾರೆ ಅಂದ್ರೆ ಅವ್ರಿಗೆ ಯಾವ್ದೇ ನೋವು ಇರ್ಲಿಲ್ಲ, ನಾಟಕ ಮಾಡ್ಕೊಂಡು ಈಚೆ ಬಂದ್ರು ಅಂತ ಹೇಳ್ತಿದ್ದಾರೆ. ನಾಟಕ ಮಾಡಕ್ ಎಷ್ಟ್ ದಿನ ಗಂಟ ಮಾಡಾಕದ್ದವ? ನಾಟಕ ಮಾಡಿದ್ರೆ ಬೆನ್ನೋವು ಹೊಸಗೊದ್ದ. ಸುಮ್ನೆ ನಾಟಕ ಮಾಡಿದ್ರೆ ಡಾಕ್ಟ್ರು ಸುಮ್ನೆ ಹೇಳ್ಬೇಕಲ್ಲ. ಹಾಗಾರೆ ಇವ್ರಿಗೇನು ರೋಗ ಇಲ್ಲ ಅನ್ಬಿಡ್ಬೋದಲ್ಲ ಡಾಕ್ಟ್ರು. ಏನಿದೆಯಾ ಅದಿರುತ್ತೆ. ನಾಟಕ ಅಂತ ನಾನು ಇನ್ನೊಬ್ರು ಅಂದ್ಬಿಟ್ರೆ ಅದ್ ನಾಟಕ ಆಗಲ್ಲ. ಡಾಕ್ಟರ್ ಹೇಳ್ಬೇಕು ಸರಿ ಇಲ್ಲ ಅವ್ರು ಚೆನ್ನಾಗವನೆ ಅಂತ, ಅವಾಗ ಅದ್ ನಾಟಕ ಅನ್ಬೋದು. ನಮ್ಗೇನ್ ಗೊತ್ತು ಅದ್ರ ಬಗ್ಗೆ? ದರ್ಶನ್ಗೆ ನಾಟಕ ಅಂತ ಬೇರೆಯವ್ರು ಹೇಳೋದಕ್ಕಿಂತ ಡಾಕ್ಟರ್ ಹೇಳ್ಬೇಕು. ಕೋರ್ಟು ಅವ್ರಿಗೆ ಬೇಲ್ ಮೇಲೆ ಇದ್ ಮಾಡಿದೆ, ಜಾಮೀನು. ಈಗ ಎಲ್ಲ ಮನೆಗೆ ಆರಾಮಾಗಿ ಚೆನ್ನಾಗಿರ್ಲಿ ಬಿಡವ. ಇವಾಗ ಪವಿತ್ರ ಗೌಡ ಕೂಡ ಬಂದಿದ್ದಾರೆ ಅವ್ರ ಜೊತೆ. ಅಂದ್ರೆ ದರ್ಶನ್ ಅವ್ರ ಜೊತೆ ಒಟ್ಟು 7 ಜನ, ಅದ್ರಲ್ಲಿ ಪವಿತ್ರ ಗೌಡ ಅವರು ಕೂಡ ಒಬ್ರು.
ಪವಿತ್ರ ಗೌಡನು ಬೇಡ, ಯಾವ ಗೌಡನು ಬೇಡ, ಇವನಷ್ಟಕ್ಕೆ ಇವನು ಇರ್ಬೇಕು ನೆಟ್ಕ. ಪವಿತ್ರ ಗೌಡ ಓದ್ಲು, ಮನೆಗೆ ಹೋಗಿ ಚೆನ್ನಾಗಿ ಅವರು ಚೆನ್ನಾಗಿರ್ಲಿ. ಈ ಗೌಡ ಗಣಚಾರ ಬೇಡ ಅವ್ರಿಗೇನು. ಪವಿತ್ರ ಗೌಡ ಅವ್ರ ಮನೇಲಿ ಇರ್ಲಿ, ದರ್ಶನ್ ಇವ್ರ ಮನೇಲಿ ಇರ್ಲಿ. ವಿಜಯಲಕ್ಷ್ಮಿ ನನ್ನ ಹೆಂಡತಿ ಅಂತ ಆರಾಮಾಗಿ ಮನೆಗೆ ಹೋಗ್ಲಿ ಬರ್ಲಿ ಚೆನ್ನಾಗಿ, ಅದೇ ಸಾಕು. ಯಾವ ಪವಿತ್ರ ಗೌಡನು ಬೇಡ. ಇನ್ನೊಂದು ಆ ವಿಷಯನೇ ಎತ್ತಬಾರ್ದು ಇವರು. ಹೆಣ್ಣು ಏನೀಗ ಅವ್ರು ಅದಕ್ಕೆ ಮತದಲ್ಲಿ ಮತದಾನ ಇದೆ, ಮನೇಲಿ ಮತದಾನ ಇದೆ, ಎಲ್ಲಿ ಸುಟ್ಟು ಬ್ಯಾಟ್ಗೆ ಎತ್ಕೋಬೇಕು ನಾವು. ಮನೇಲೆ ಮತದಾನ ಇದೆ, ಹೆಂಡತಿ ಕಟ್ಕೊಂಡು ಹೆಂಡತಿ ಎಷ್ಟು ಚೆನ್ನಾಗಿರ್ತಾರೆ. ಇವು ಎಲ್ಲಿ ಸುಟ್ಟು ಬ್ಯಾಟ್ಗೆ ಎತ್ಕೋಗೋದು, ಅದೇನ್ ಸಣ್ಣದಲ್ವ ಅದು. ಮನೇಲಿ ಹೆಂಗಸರಲ್ಲ ಆರಾಮಾಗ ಮಗ ಅವನೇ ಮುದ್ದಾಗ ಆಡ್ಕೊಂಡು ಇನ್ನು ಮುಂದೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಜಾಲಿಯಾಗಿರ್ಬೇಕು ಅವರು. ಯಾವ ಪವಿತ್ರನೂ ಬೇಡ, ಗಿವಿತ್ರನೂ ಬೇಡ. ಪವಿತ್ರ ಅವಳಷ್ಟಕ್ಕೆ ಅವಳು ಇರ್ಲಿ, ಇವರಷ್ಟಕ್ಕೆ ಇವ್ರು ಇರ್ಲಿ, ಅದೇ ಸಾಕು. ಥ್ಯಾಂಕ್ ಯು. ಬೀಟ್ ಪ್ಲಸ್ ಕರ್ನಾಟಕ.